ಹರೀಶ್ ಲೈಫ್ ಹೇಗಿದೆ ಈಗ? ಸಿಗ್ತಾ ಇದ್ದೀವಿ 2026. ಮಾಮ್ ಅಂದರೆ ನಾನು ನೋಡ್ತಿರೋ ಒಂದು ಜೀವನ ಹೇಗಿದೆ ಈಗ. ಪ್ರತಿದಿನ ಈ ಒಂದು 5 ವರ್ಷದಿಂದ ಕನ್ನಡದ ಬಗ್ಗೆ ಧ್ವನಿ ಎತ್ತುತ್ತಾ ನಾನು ಕಂಡುಕೊಂಡಿರೋದೇನು ಅಂದರೆ, ಇದೊಂಥರ ಮುಗಿಯಲಾರದ ಒಂದು ವಿಷಯನ ಹೆಂಗೆ. ಏಕೆಂದರೆ ಪ್ರತಿದಿನ ಅದೇ ಸಮಸ್ಯೆ. ಯಾರಾದರೂ ಪ್ರಭಾಷಿಕರು ಬಂದು ಕನ್ನಡಿಗರಿಗೆ ತೊಂದರೆ ಕೊಡೋದು, ಆಮೇಲೆ ಕ್ಷಮೆ ಕೇಳೋದು. ಇದು ಹೆಂಗೆ ನಡೀತಾ ಬಂದಿದೆ ಅಂದರೆ ಇದೊಂಥರ ರೂಟೀನ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ನಾವು ಎದ್ದು ಬ್ರಷ್ ಮಾಡೋದು, ನಾಷ್ಟ ತಿನ್ನೋದು, ಆಮೇಲೆ ರಾತ್ರಿ ಮಲಗೋದು. ಇದು ಹೆಂಗಾಗಿದೆ, ಇದೇ ಥರ ಆಚೆ ಕಡೆಯಿಂದ ಬರೋರು ಕೂಡ ಪ್ರತಿದಿನ ಏನೋ ಒಂದು ರೀತಿಯಲ್ಲಿ ವಾರಕ್ಕೊಂದ್ಸಲ ಈ ಥರ ಏನೋ ಒಂದು ಬರುತ್ತಲ್ಲ, ತುಂಬ ಬೇಜಾರಾಗುತ್ತೆ. ಜೀವನ ಒಂದು ಕಡೆ ನಮ್ದಾಯಿತು, ನಮ್ಮ ಕುಟುಂಬ ಆಯಿತು, ನಾವು ದುಡಿಬೇಕು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನನ್ನ ಭಾಷೆಗೆ ಈ ಥರ ಒಂದು ಸಮಸ್ಯೆ ಆಗ್ತಿದೆಯಾ, ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಪರಿಸ್ಥಿತಿ ಆಗ್ತಿದೆಯಾ, ಈ ಥರ ಪರಿಸ್ಥಿತಿ ಆಗೋದ್ರ ಜೊತೆಗೆ ನಮ್ಮ ರಾಜಕಾರಣಿಗಳು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದಾರ. ಇದೆಲ್ಲ ಪ್ರಶ್ನೆಗಳು ಕಾಡಿ 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 ಎಷ್ಟೋ ಸಲ ರಾತ್ರಿ ನಿದ್ದೆನೇ ಬರಲ್ಲ. ಸೊ ಇದು ಜೀವನ. ಯಾಕೆ ಈ ರೀತಿ ಆಗಿದೆ ಇವತ್ತಿನ ಸಮಾಜ? ಇದೆಲ್ಲ ಒಂದು ಪೊಲಿಟಿಕಲ್ ಐಡಿಯಾಲಜಿ. ಮೊದಲಿಂದನೂ ಕರ್ನಾಟಕ, ಅದು ನಮ್ಮ ಸೌತ್ ಇಂಡಿಯಾ ನೀವು ನೋಡಿದ್ರೆ, ಅದು ನಮ್ಮ ಕರ್ನಾಟಕದ ರಾಜರು ಅಥವಾ ರಾಣಿಯರು ಯಾರೆಲ್ಲ ಇದ್ದರು, ಅವರು ಇಡೀ ದೇಶವನ್ನು ಆಳಿದ್ದಾರೆ. ಸೊ ಕನ್ನಡಿಗರು ಒಂಥರ ಸುದೀರ್ಘ ಇತಿಹಾಸವನ್ನು ಕೊಟ್ಟಿರೋದು ನಮ್ಮ ಕನ್ನಡಿಗರು. ಗತವೈಭವದಿಂದ ಮೆರೆದಿದ್ದೀವಿ ನಾವು ಅಂದ್ರೆ ಇತಿಹಾಸದಲ್ಲಿ. ನೀವು ಹೇಳೋದು ನಮ್ಮ ರಾಜರು ಆವತ್ತಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ರಾಜರು. ಹೌದು. ಇಮ್ಮಡಿ ಪುಲಿಕೇಶಿ ಅಂತ ಒಬ್ಬರು ಮಹಾರಾಜರು ಬಾದಾಮಿಯಿಂದ ಕೂತು ಇರಾನ್ ಅಫ್ಘಾನಿಸ್ತಾನ್ವರೆಗೂ ಆಳ್ತಾರೆ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ. ಅದು ನಮಗೆ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾಯಿಂದ ಅಂಥದ್ದು ಇನ್ನೂ ಇಷ್ಟು ದೊಡ್ಡ ದುರಂತ ಅನಿಸ್ಬೋದು. ಇದೆಲ್ಲ ನಮ್ಮ ಶಾಲೆಯಲ್ಲಿ ನಾವು ಓದೇ ಇಲ್ಲ. ಇಮ್ಮಡಿ ಪುಲಿಕೇಶಿ ಅನ್ನೋ ಹೆಸರು ಕೇಳಿದ್ರೆ ಯಾರೋ ತಮಿಳವರು ಅಂದ್ಕೊಂಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಯಾಕೆಂದರೆ ವಡಿವೇಳ್ದು ಯಾವುದೋ ಒಂದು ಫಿಲ್ಮ್ ಬಂದಿತ್ತು 23rd ಪುಲಿಕೇಶಿ ಅಂತ. ಅದರಲ್ಲಿ ಅದೇನೋ ಒಬ್ಬ ರಾಜ ಇರ್ತಾನೆ, ಅವನ್ನ ಕಾಮಿಡಿಯಾಗಿ ಮಾಡಿರುವಂಥ ಒಂದು ಚಿತ್ರ ಆಮೇಲೆ ನಮ್ಮ ಅಣ್ಣವ್ರದ್ದು ಅವಾಗ ಬಂದಿತ್ತು, ಇಮ್ಮಡಿ ಪುಲಿಕೇಶಿ ಅವ್ರದ್ದು. ಬಟ್ ನಾವೆಲ್ಲ ಯೂತ್ ಆಗಿದ್ದಾಗ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಅಷ್ಟೊಂದು ಕನ್ನಡದ ಫಿಲ್ಮ್ಗಳಿಗೆ ಎಕ್ಸ್ಪೋಸ್ ಆಗಿಲ್ಲ. ನಾನು ಚಿಕ್ಕ ವಯಸ್ಸೆಲ್ಲ ನೀವು ಗಮನಿಸಿದ್ರೆ ನಾನು ಜಾಸ್ತಿ ಇಂಗ್ಲೀಷು, ಹಿಂದಿ, ಇದೇ ಮಾಡರ್ನೈಸೇಷನ್ ನನ್ನ ಪ್ರಕಾರ. ಕನ್ನಡ ಮಾತಾಡೋರು ಯಾರಾದರೂ ಇದ್ದರೆ ಅವರಿಂದ ನಾನೇ ದೂರ ಸರಿದು ಬಿಡ್ತಿದ್ದೆ. ಇಲ್ಲ, ನಾವೆಲ್ಲ ಮಾಡರ್ನ್ ಆಗಬೇಕಂದ್ರೆ ಇಂಗ್ಲೀಷೇ ಕಲಿಬೇಕು, ಹಿಂದಿನೇ ಕಲಿಬೇಕು. ಯಾಕೆ ಆ ಥರ? ಸೊ ಅದು ಒಂದು ಪರಿಸರ ಬಿಲ್ಡ್ ಆಗ್ತಾ ಬಂದಿರೋದು ಎಲ್ಲಿಂದ ಅಂದರೆ ಮನೆಗಳಿಂದ. ಒಂದು ಈಗ ತಂದೆ ತಾಯಿ ಜವಾಬ್ದಾರಿ ಬರೀ ಮಕ್ಕಳಿಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಟ್ರೆ ಸಾಕಾಗಲ್ಲ. ಅಥವಾ ಶಾಲೆ ಕಳಿಸ್ಬಿಟ್ಟು ಕನ್ನಡ ಕಲಿತಿದ್ಯಾ ಸಾಕ್ಬಿಡು ಅಂತ ಹೇಳೋದಲ್ಲ. ಈಗ ತಮಿಳವ್ರಿಗೇನಕ್ಕೆ ನಮ್ಮನ್ನ ಕಂಪೇರ್ ಮಾಡ್ತಾರೆ, ಅವ್ರಿಗೇನಕ್ಕೆ ಅಷ್ಟೊಂದು ಭಾಷೆ ಅಭಿಮಾನ ಇದೆ, ನಮಗೇನಕ್ಕೆ ಅಷ್ಟು ಕಡಿಮೆ ಇದೆ ಅಂದರೆ ಅವರ ಮನೆಗಳಲ್ಲೇ ಮಕ್ಕಳ ಜೊತೆ ಅವ್ರು ತಮಿಳಲ್ಲೇ ಮಾತಾಡ್ತಾರೆ. ಒಂದು ಶಾಲೆಯಲ್ಲಿ ಈಗ ತಾಯಿ ಬಂದ್ಬಿಟ್ಟು ತನ್ನ ಮಗನ್ನ ಕರ್ಕೊಂಬರ್ಬೇಕಂದ್ರೆ ತಮಿಳವರು ತಮಿಳಲ್ಲಿ ಮಾತಾಡ್ತಾರೆ, ಆದರೆ ಕನ್ನಡದ ತಾಯಿ ತಂದೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅವ್ರಿಗೆ ಇಂಗ್ಲೀಷ್ ಬಂದಿಲ್ಲ ಅಂದ್ರೂ ಸೊ ಅಲ್ಲಿಂದ ಚಿಕ್ಕ ವಯಸ್ಸಿಂದನೇ ಒಂದು ತಾರತಮ್ಯ ತೋರಿಸ್ಬಿಡ್ತಾರೆ. ಅಂದರೆ ಒಂದು ಕೀಳರಿಮೆ ತೋರಿಸ್ಬಿಡ್ತಾರೆ ಮಕ್ಕಳಿಗೆ. ಅಂದರೆ ಕನ್ನಡ ಮಾತಾಡಿದ್ರೆ ನೀನು ಚಿಕ್ಕವನಾಗ್ಬಿಡ್ತೀಯಾ, ಇಂಗ್ಲೀಷ್ ಮಾತಾಡ್ತಾರೆ ನೀನು ಗ್ರೇಟು. ಮತ್ತು ನಮ್ಮ ಸೊಸೈಟಿ ನೋಡಿ ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂದರೆ, ನಾವು ಇಂಗ್ಲೀಷ್ ಎಷ್ಟು ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಾವೆಷ್ಟು ಎಜುಕೇಟೆಡ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಇಂಗ್ಲೀಷ್ ಗೊತ್ತಿರೋನು, ಇಂಗ್ಲೀಷ್ ಚೆನ್ನಾಗಿ ಮಾತಾಡೋನೇ ಒಬ್ಬ ನಾಲೆಜಬಲ್ ಪರ್ಸನ್ ಅನ್ನೋದು ಇವತ್ತಿನ ಒಂದು ಸಮಾಜದಲ್ಲಿ ಅದು ಆಗ್ಬಿಟ್ಟಿದೆ. ಸೊ ನಾವು ಕೂಡ ಈ ಒಂದು ವಿಷಯಕ್ಕೇ ಒಳಗಾದವರು ಒಂದು ಕಾಲದಲ್ಲಿ. ಸೊ ಹಾಗಾಗಿ ನೋಡಿ ಇವಾಗ ಅದು ಮತ್ತು ಇನ್ನೊಂದು ಪೊಲಿಟಿಕಲಿ ಕೂಡ ಅದೊಂದು ಕಾರಣನೇ. ಅಂದರೆ ಪೊಲಿಟಿಕಲ್ ಯಾವ ಥರ ಅಂದರೆ, ಈಗ ನೀವು ಕೇರಳ ತೊಗೊಳ್ಳಿ, ತಮಿಳ್ನಾಡು ತೊಗೊಳ್ಳಿ, ಅಲ್ಲಿ ಅವರ ಭಾಷೆನೇ ಜಾಸ್ತಿ ನಡೆಯೋದು. ಅಲ್ಲಿರೋ ಜನಗಳ ಒಂದು ಕೋರಿಕೆ ಏನಿದೆ, ಅವ್ರಿಗೇನು ಬೇಕೋ ಅದು ಸಿಗ್ತಿದೆ. ಆದರೆ ಕನ್ನಡಿಗರಲ್ಲಿ ಏನು ನಾವು ಇವಾಗ ತಮಿಳ್ನಾಡು ನೀವು ನೋಡಿದ್ರೆ ಅವರು 3 ಲ್ಯಾಂಗ್ವೇಜ್ ಪಾಲಿಸಿನ ಅವತ್ತೇ ಬಿಟ್ಬಿಟ್ರು. ನಾವು ಹೋರಾಟ ಮಾಡಿದ್ರು ಅವರು, ಅದಕ್ಕೆ ಅವ್ರಿಗೆ 3 ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲ. ಅಂದರೆ ಅವರು ತಮಿಳ್, ಇಂಗ್ಲೀಷ್, ಹಿಂದಿ ಕಲಿಬೇಕು ಅಂತ ಅವ್ರಿಗೆ ಒತ್ತಾಯ ಆದಾಗ ಅದು ನಾವು ವಿರೋಧ ಮಾಡಿದ್ರು. ಅವರು ಫೈನಲಿ ಅವ್ರಿಗೆ 2 ಭಾಷೆ ಆಯಿತು. ನಮ್ಮಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲ, 3 ಲ್ಯಾಂಗ್ವೇಜ್ ಪಾಲಿಸಿ ಇದೆ. ಇವತ್ತಿನವರೆಗೂ ನಾವು ಅದನ್ನು ಹೋರಾಟ ಮಾಡ್ತಾನೆ ಇದ್ದೀವಿ. ನಾವು ಹಿಂದಿ ಕಲಿತು ನಮಗೇನು ಉಪಯೋಗ ಇದೆ? ಈಗ ನಾನು ಆ್ಯಸ್ ಅ ಹರೀಶ್, ನಾನು ಕರ್ನಾಟಕದಲ್ಲೇ ಇರೋದು. ನಾನು ಮಹಾರಾಷ್ಟ್ರಕ್ಕೆ ಹೋಗೋ ಅವಶ್ಯಕತೆ ನನಗಿಲ್ಲ. ನಾನು ಬಿಹಾರಲ್ಲಿ, ಉತ್ತರ ಪ್ರದೇಶಲ್ಲಿಲ್ಲ ಕೆಲಸ ಹುಡ್ಕೊಂಡು ಹೋಗೋಕ್ಕೆ. ನಮ್ಮ ಕರ್ನಾಟಕದಲ್ಲೇ ನಾಲ್ವಡಿ ಪ್ರಭುಗಳು ಹಾಕೊಟ್ಟಿರೋ ಒಂದು ಫೌಂಡೇಶನ್ ಏನಿದೆ, ಅಥವಾ ಜಯಚಾಮರಾಜೇಂದ್ರ ಒಡೆಯರ್ ಹಾಕೊಟ್ಟಿರೋ ಒಂದು ಫೌಂಡೇಶನ್ ಏನಿದೆ, ಅದರಿಂದ ಆ ಒಂದು ಎಜುಕೇಷನಲ್ ಪರಿಸರದಿಂದನೇ ಇವತ್ತು ಎಷ್ಟೋ ಕಾರ್ಪೊರೇಟ್ ಕಂಪನೀಸ್ ಎಲ್ಲ ಬಂದಿಲ್ಲಿರೋದು. ಆಲ್ಸೋ ನಮ್ಮ SM ಕೃಷ್ಣ ಅವ್ರನ್ನು ಹೌದು, ನೆನಪಿಸ್ಕೋಬೇಕು. ಈ ಖಂಡಿತ, ಟೈಮಲ್ಲಿ ಒಂದು IT ರೆವಲ್ಯೂಷನ್, ಹೌದು, ಇವತ್ತು ಅದರ ಫಲ ನಾವು ನೋಡ್ತಾ ಇದ್ದೀವಿ. ಖಂಡಿತ. ಸೊ ಇದೆಲ್ಲ ಕಾರಣಗಳಿಂದ ಅಫ್ಕೋರ್ಸ್ ನಮಗೆ ಅಂದರೆ ಭಾಷೆ ಯಾವತ್ತೂ ಆಯ್ಕೆ ಆಗಿರಬೇಕೆ ಹೊರತು ಹೇರಿಕೆ ಆಗಬಾರ್ದು ಅನ್ನೋದು. ಹೌದು, ಸರಿ. ಈಗ ಕನ್ನಡ ಭಾಷೆ ಅನ್ನೋದು
ನಮ್ಮ ನಮ್ಮ ಮನಸ್ಸಲ್ಲಿ ಮಾತಾಡೋ ಭಾಷೆನೇ ಕನ್ನಡ. ನಾವು ಎಷ್ಟೇ ಆಚೆ 4-5 ಭಾಷೆ ಕಲ್ತ್ರು, ಈಗ ನಾನು ಹರೀಶ್ ಆಗಿ ನನಗೆ 5 ಭಾಷೆ ಗೊತ್ತು ಮಾತಾಡೋಕ್ಕೆ. ಬಟ್ ನನ್ನ ಮನಸ್ಸಲ್ಲಿ ಮಾತಾಡೋ ಭಾಷೆ ಯಾವುದು? ಕನ್ನಡ. ಥಿಂಕಿಂಗ್ ಲ್ಯಾಂಗ್ವೇಜ್. ನನ್ನ ಯೋಚನೆ ಭಾಷೆ ಯಾವುದು? ನನ್ನ ಜೊತೆ ಮಾತಾಡೋ ಭಾಷೆ ಯಾವುದು? ಕನ್ನಡ. ಅದೇ ನನ್ನ ಭಾಷೆ. ಸೊ ಈ ನೆಲದಲ್ಲಿ ಹುಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣ ಯಾಕಂದ್ರೆ ಮಾತೃಭಾಷೆ. ಚಿಕ್ಕಂದಿಂದ ಯಾವುದನ್ನ ಕೇಳಿರ್ತೀವೋ ಇಲ್ಲ, ಆ ಥರ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಿರಲಿ. ನಮ್ಮ ತಾಯಿ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ನಮ್ಮ ತಾಯಿ ನಮ್ಮ ತಂದೆಯವ್ರನ್ನ ಮದುವೆ ಆಗಿ ಬೆಂಗಳೂರಿಗೆ ಬಂದಮೇಲೆ ಬಂದು ಕನ್ನಡ ಕಲ್ತಿರೋದು. ಸೊ ಆ ಥರ ನೋಡಿದ್ರೆ ನನ್ನ ಮಾತೃಭಾಷೆ ಕನ್ನಡ ಬರಲ್ಲ. ಸೊ ನಮ್ಮದು ಬಂದು ಒಡ್ರು ಭಾಷೆ ಅಂತ ಬರುತ್ತೆ. ಸೊ ತೆಲುಗು ಮಿಕ್ಸ್ ಬರೋ ಭಾಷೆ ನಮ್ಮದು. ಸೊ ನಮ್ಮ ತಂದೆ ಕರ್ನಾಟಕದವ್ರು, ಉತ್ತರ ಕರ್ನಾಟಕ. ನಮ್ಮ ತಾಯಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸೋಲಾಪುರ. ಸೊ ಇದು ಅರೇಂಜ್ ಮ್ಯಾರೇಜ್, ದೂರದ ಸಂಬಂಧದ ಒಂದು ಮದುವೆ ಆದಮೇಲೆ ನಮ್ಮ ತಾಯಿ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತಿದ್ದು. ಸೊ ಆ ಥರ ನೋಡಿದ್ರೆ ಈಗ ಎಷ್ಟೋ ಕನ್ನಡದ ಕುಟುಂಬಗಳಲ್ಲಿ ಅಪ್ಪ ಅಮ್ಮ ಕನ್ನಡದವರೇ ಆಗಿರ್ತಾರೆ, ಆದರೆ ಮಕ್ಳಿಗೆ ಮಾತ್ರ ಅದೇನೋ ಗೊತ್ತಿಲ್ಲ ಯಾಕೆ ಕನ್ನಡವನ್ನು ಹೇಳ್ಕೊಡೋದಕ್ಕೆ ಹಿಂಜರಿಕೆ ಮಾಡ್ತಿರೋದು. ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ, ನನ್ನಲ್ಲಿರೋಷ್ಟು ಕನ್ನಡ ಅಭಿಮಾನ ಯಾಕೆ ಸಾಕಷ್ಟು ಕನ್ನಡ ಅಭಿಮಾನ ಕನ್ನಡಿಗರಲ್ಲಿಲ್ಲ? ಯಾಕೆ ಇವತ್ತೆಲ್ಲರೂ ನಿರಾಭಿಮಾನಿಗಳಾಗ್ತವ್ರೆ? ಯಾಕೆ ಎಲ್ಲರೂ ಕೂಡ ಒಂದಿಷ್ಟು ಜನ ಹೇಳ್ತಾರೆ ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ. ಏನಿದು? ಯಾಕೆ ಹಿಂಗಾಗ್ಬಿಟ್ಟಿದ್ದಾರೆ? ಅವತ್ತು ಮಯೂರ ವರ್ಮ ಬಂದ್ಬಿಟ್ಟು ನಮ್ಮ ಕನ್ನಡದ ಮೊದಲ ಸಾಮ್ರಾಜ್ಯ. ಅವ್ರು ಅಕಸ್ಮಾತ್ ಅವತ್ತಿನ ಕಾಲದಲ್ಲಿ ಕನ್ನಡನ ದೇಶದ ಭಾಷೆ ಅಂದರೆ ಕನ್ನಡ ದೇಶ. ಆವಾಗ 4ನೇ ಶತಮಾನದಲ್ಲಿ ಕದಂಬರು ಕನ್ನಡದ ಮೊದಲ ಸಾಮ್ರಾಜ್ಯ. ಮಯೂರ ವರ್ಮ ಅವತ್ತು ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಿದ್ರೆ ಕನ್ನಡ ಈ ದೇಶದ ಭಾಷೆ ಆಗ್ತಿರ್ಲಿಲ್ಲ. ಅಂದರೆ ಅವತ್ತಿನ ಕದಂಬರ ದೇಶದ ಭಾಷೆ ಆಗ್ತಿರ್ಲಿಲ್ಲ. ಅದೇ ರೀತಿ ಇಮ್ಮಡಿ ಪುಲಿಕೇಶಿ ಅವರಾಗಿರ್ಬೋದು, ಅಥವಾ ಅಮೋಘ ವರ್ಷ ನೃಪತುಂಗ ಆಗಿರ್ಬೋದು, 6ನೇ ವಿಕ್ರಮಾದಿತ್ಯ ಆಗಿರ್ಬೋದು, ಅವನಿಜಾಶ್ರಯ ಪುಲಿಕೇಶಿ ಇರ್ಬೋದು, ಹಕ್ಕ ಬುಕ್ಕ ಆಗಿರ್ಬೋದು, ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು. ಸೊ ಅವರೆಲ್ಲ ಮನಸ್ಸಲ್ಲಿ ಕನ್ನಡ ಇದೆ ಅಂತ ಹೇಳಿ ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದಿದ್ರೆ ಇವತ್ತಿನ ಕನ್ನಡಿಗರ ಕನ್ನಡ ಅನ್ನೋದು ಉಳಿತಾನೆ ಇರ್ತಿರ್ಲಿಲ್ಲ. ಕನ್ನಡ ಉಳಿಯೋದು ಭಾಷೆ ಅತಿಯಾಗಿ ನಾವು ಬಳಕೆ ಮಾಡೋದ್ರಿಂದ ಮಾತ್ರ. ನಿಜ. ಹಾಗಂತ ಯಾರಿಗೂ ಕೂಡ ನಾವು ಅಚ್ಚ ಕನ್ನಡ ಮಾತಾಡಿ ಅಂತಿಲ್ಲ. ನಮ್ಮ ಆಡು ಭಾಷೆ ಏನಿದೆ, ನಾವು ಸಾಮಾನ್ಯವಾಗಿ ಮಾತಾಡೋ ಕನ್ನಡ ಏನಿದೆ, ನಾನೀಗ ಮಾತಾಡ್ತಿರೋ ಕನ್ನಡ ಏನಿದೆ, ಇಷ್ಟು ಮಾತಾಡಿದ್ರೆ ಸಾಕು, ಪ್ರತಿದಿನ ಕನ್ನಡ ಉಳಿಯುತ್ತೆ.